ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓ ಬಾಮ ಸಪ್ತಮಿ ಅಂಕಲ್, ಅಪ್ಪ ಎಲ್ಲಿ? ಡೆಲಿವರಿ ಕೊಡಕ್ಕೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಹೌದಾ? ಸಪ್ತಮಿ, ಕಸ್ಟಮರ್ ಬಂದಿದ್ರು, 3 ಕ್ಯಾನ್ ಕೊಟ್ಟಿದ್ದೀನಿ, ತಗೋ, ಇದ್ರಲ್ಲಿ 90 ರೂಪಾಯಿ ಇದೆ. ತುಂಬಾ ಥ್ಯಾಂಕ್ಸ್ ಅಂಕಲ್. ಹೌದು, ಯಾಕಮ್ಮ ವೆಂಕಟಪ್ಪ ಇತ್ತೀಚೆಗೆ ತುಂಬಾ ಡಲ್ ಆಗಿರ್ತಾರೆ? ಫಂಕ್ಷನ್ ಅಲ್ಲೆಲ್ಲ ಓಡಾಡಿ ಸ್ವಲ್ಪ ಸುಸ್ತಾಗಿದ್ದಾರೆ ಅಂಕಲ್. ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾರೆ. ಸರಿನಮ್ಮ, ನೀನು ಅಂಗಡಿ ನೋಡ್ಕೋ, ನಾನು ಬರ್ತೀನಿ. ಆಮೇಲೆ ನಾನು ವಾಟರ್ ಕ್ಯಾನ್ ಕೊಟ್ಟಿರೋದನ್ನ ಇಲ್ಲಿ ಎಂಟ್ರಿ ಮಾಡಿದ್ದೀನಿ, ನೀನೊಂದ್ಸಲ ಚೆಕ್ ಮಾಡ್ಕೊಂಬಿಡು. ಸರಿ ಅಂಕಲ್, ಬರ್ತೀನಮ್ಮ. ಅಪ್ಪ, ಏನಮ್ಮ, ಏನಾಯ್ತು? ಅಪ್ಪ, ಅಮ್ಮ ಪತ್ರ ಕೊಡೋಕೆ ಒಪ್ಕೊಂಡಿದ್ದಾರೆ. ನಿಜಾನೇನಮ್ಮ? ಅಲ್ಲ, ಇದೇನ್ ಕನಸು ನನಸು? ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಇದು 100ಕ್ಕೆ 100 ಸತ್ಯ ಅಪ್ಪ. ಅಲ್ಲಮ್ಮ, ಪತ್ರನ ನಾನ್ ಕೇಳಿದಾಗ ಭೂಮಿ ಆಕಾಶ ಒಂದು ಮಾಡ್ಬಿಟ್ಲು. ಈಗ ದಿಢೀರಂತ ಒಪ್ಕೊಂಡ್ ಕೊಡ್ತಿದ್ದಾಳೆ ಅಂತಂದ್ರೆ, ಮನೆಗೆ ಬಂದ ತಕ್ಷಣ ಪತ್ರ ಕೇಳಿದಕ್ಕೆ ಟೆನ್ಷನ್ ಆಗಿ ಕೊಡಲ್ಲ ಅಂತ ಹೇಳಿದ್ದಾರೆ. ಅಲ್ಲಮ್ಮ, ಈ ಮಾತನ್ನ ನಿಮ್ಮಮ್ಮನೇ ಹೇಳಿದ್ಲ? ಹೌದು. ಅಲ್ಲಮ್ಮ, ನಾನ್ ಲೇ ಭಾಮ ಪತ್ರ ಕೊಡೆ ಅಂತ ಕೇಳ್ದಾಗ ಕೊಟ್ಬಿಟ್ಟಿದ್ರೆ ಇಷ್ಟೊಂದು ತಲೆನೋವೇ ಇರ್ತಿರ್ಲಿಲ್ವಲ್ಲಮ್ಮ. ಅಲ್ಲ, ಆದ್ರೂ ಟೆನ್ಷನ್ ಆಗಿದ್ದಕ್ಕೆ ಪತ್ರ ಕೊಟ್ಟಿಲ್ಲ ಅನ್ನೋ ವಿಷಯದಲ್ಲಿ ಲಾಜಿಕ್ಕೇ ಇಲ್ವಲ್ಲಮ್ಮ. ಅಪ್ಪ, ನಾನಂತೂ ಈ ಜನ್ಮದಲ್ಲಿ ಅವಳನ್ನ ನಂಬೋದಿಲ್ಲ. ಆದ್ರೆ ನಿನಗೆ ಅವಳ ಮೇಲೆ ನಂಬಿಕೆ ಇದೆಯಲ್ಲ, ನಾನು ಪ್ರಶ್ನೆ ಮಾಡಕ್ಕೆ ಹೋಗಲ್ಲ. ಥ್ಯಾಂಕ್ ಯು. ಸಪ್ತಮಿ, ನಿನ್ ಮದುವೆಗೆ ಸೀರೆ ತೆಗಿಬೇಕು. ನಾಗರಾಜನ ಹತ್ರ ಯಾವಾಗ ಹೋಗೋದು ಅಂತ ಮಾತಾಡಿ ಹೇಳ್ತೀನಿ. ಸರಿ. ಆಮೇಲೆ ನೀನ್ ಎಷ್ಟು ದುಡ್ಡಲ್ಲಿ ಸೀರೆ ತೆಗಿಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳಿದ್ರೆ ನಾನು ಅವನ ಹತ್ರ ಮಾತಾಡಕ್ ಅನುಕೂಲ ಆಗುತ್ತೆ. ನಾವ್ ಇಷ್ಟೇ ದುಡ್ಡಿಗೆ ಸೀರೆ ತಗೋತೀವಿ ಅಂತ ಡಿಮಾಂಡ್ ಮಾಡೋದ್ ಬೇಡ. ಅವ್ರು ಎಷ್ಟು ದುಡ್ಡಿಗೆ ಕೊಡಿಸ್ಬೇಕು ಅಂತ ಅನ್ಕೊಂಡಿದಾರೋ ಅಷ್ಟೆಲ್ಲ ಕೊಡ್ಸಿದ್ರೆ ಸಾಕು. ಮುತ್ತಿನಂತ ಮನ್ಸು ಕಣಮ್ಮ ನಿಂದು. ಮುತ್ತಿನಂತ ಮನ್ಸು ನಂದಲ್ಲಪ್ಪ, ನಿಮ್ ಅಳಿಯಂದು. ಅವರು ನಿಶ್ಚಿತಾರ್ಥಕ್ಕೆ 7,000 ರೂಪಾಯಿ ಸೀರೆ ತುಂಬಾ ಕಮ್ಮಿ ಆಯ್ತು, ಇನ್ನ ಜಾಸ್ತಿ ದುಡ್ಡಿನ ತಗೋಬೇಕಿತ್ತು ಅಂತ ತುಂಬಾ ಫೀಲ್ ಮಾಡ್ಕೋತಾ ಇದ್ರು. ಮದ್ವೆಗೆ 70,000 ರೂಪಾಯಿ ಸೀರೆ ಬೇಕಾ ಇಲ್ಲ 7 ಲಕ್ಷ ಸೀರೆ ಬೇಕಾ ಅಂತ ಕೇಳ್ತಾ ಇದ್ರು. ಅಳಿಯಂದ್ರು ಬಂಗಾರದಂತವ್ರು ಕಣಮ್ಮ. ನಿನ್ನ ಸಂತೋಷಕ್ಕೆ ಏನ್ ಬೇಕಾದ್ರೂ ಮಾಡೋದಿಕ್ಕೆ ಅವ್ರು ರೆಡಿ ಇದ್ದಾರೆ. ಈ ಭಾಮನ ಕಪ್ಪಿ ಮುಷ್ಟಿಯಿಂದ ತಪ್ಪಿಸ್ಕೊಂಡು ನೆಮ್ಮದಿಯಾಗಿ ಗಂಡನ ಮನೆಯಲ್ಲಿ ಜೀವನ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆಯಮ್ಮ. ಅದು ಈಗ ನೆರವೇರ್ತಾ ಇದೆ. ನಿನ್ ಜೀವನ ಚೆನ್ನಾಗಿರುತ್ತೆ ಕಣಮ್ಮ, ಚೆನ್ನಾಗಿರುತ್ತೆ.